ನಮಸ್ಕಾರ, ನನ್ನ ಹೆಸರು ವೀರಣ್ಣ ಅಂತ. ನಾನು JDS ವಕ್ತಾರ ಹಾಗೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರ ಕೂಡ. ತಾವು ರಾಜಕೀಯಕ್ಕೆ ಬಂದಿರೋದಕ್ಕೆ ನಾನು ತಮಗೆ ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ತಾವು ಪ್ರಾಮಾಣಿಕರು ಮತ್ತು ವೃತ್ತಿಪರರು. ಮುಂದೆ MP ಆಗ್ಬೋದು ಮತ್ತು ಖಂಡಿತವಾಗ್ಲೂ ನೀವು ದೇಶದ ಆರೋಗ್ಯ ಮಂತ್ರಿನೂ ಆಗ್ಬೋದು. ಆದರೆ ಈಗ ರಾಜಕೀಯಕ್ಕೆ ಬಂದಿರೋ ಸಂದರ್ಭದಲ್ಲೇ ತಮಗೆ ಆತ್ಮಸ್ಥೈರ್ಯ ವಿಶ್ವಾಸನ ಕುಗ್ಗಿಸುವ ರೀತಿಯಲ್ಲಿ ಕಾಂಗ್ರೆಸ್ಸಿಗರು ಇರೋದು ಒಂದೇ ಕ್ಷೇತ್ರ, ಕಳ್ಕೊಳ್ಳೋ ಭಯ ಭೀತಿನಲ್ಲಿ ತಮ್ಮ ಮೇಲೆ ಮುಗಿ ಬೀಳ್ತಾ ಇದ್ದಾರೆ, ಟೀಕಾಪ್ರಹಾರ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ತಾವು ಯಾವ ರೀತಿ ಎದುರಿಸ್ತೀರಾ? ಈಗ ನಾನೇನಾಗುತ್ತೆ, ಇವಾಗ ಕಳೆದ 8 ದಿವಸದಿಂದ ನಾನು ಕೆಲವು ಮೀಟಿಂಗ್ ಅಟೆಂಡ್ ಮಾಡಿದ್ದೀನಿ. ಇದು ರಾಮನಗರದಲ್ಲಿ ಮಾಡಿದೆ, RR ನಗರದಲ್ಲಿ ಮಾಡಿದೆ, ದೆನ್ ಬೆಂಗಳೂರು ಸೌತ್ ತಾಲೂಕಲ್ಲಿ, ದೆನ್ ಚಂದಾಪುರದಲ್ಲಿ. ಅಲ್ಲಿ ಜನರ ಒಂದು ಆ ಪ್ರೀತಿ, ಅವರ ರೆಸ್ಪಾನ್ಸ್ ನೋಡಿದರೆ ನನಗೆ ಹೆದರಿಕೆನೇ ಇಲ್ಲ. ಆ್ಯಕ್ಚುಲಿ ಈ ಎಲೆಕ್ಷನ್ ಬಗ್ಗೆ, ಇನ್ಫ್ಯಾಕ್ಟು ಯಾವುದಾದ್ರೂ ತುಂಬ ಸೀರಿಯಸ್ ಹಾರ್ಟ್ ಪೇಷಂಟ್ಸ್ನ ನಾವು ಪ್ರೊಸೀಜರ್ ಮಾಡುವಾಗ ಹೆದರಿಕೆ ಇರುತ್ತೆ. ಈಗಂತೂ ಈ ಲೋಕಸಭಾ ಚುನಾವಣೆ ಇದ್ರ ಬಗ್ಗೆ ನಿಜವಾಗ್ಲೂ ಹೆದರಿಕೆ ಇಲ್ಲ ಸರ್. ನೀರು ಮೇಲೆ ಚಳಿ ಏನು ಮಳೆ ಏನು ಅಂತ ಅಲ್ಲ, ಅದೊಂದು ಅಲ್ಲ ಸಮಾಟ್ ಫಾರ್ ಲಾಸ್ಟ್ 3 days ಭಯ ಅನ್ನೋದೇ ಹೊರಟೋಗ್ಬಿಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.